ಹೇಗೆ ಸಂದರ್ಭಗಳು ಒದಗಿ ಬಂತು ಅಂದರೆ ನನಗೇ ಗೊತ್ತಿಲ್ಲದೆ ಒಂದು 2 ತಿಂಗಳ ಕಾಲಾವಧಿಯಲ್ಲಿ ಸುಮಾರು 1.5 ಲಕ್ಷ ಸಾಲ ಮಾಡಿಬಿಟ್ಟೆ. ಹೇಗೆ ನಾನು ಈ ರೀತಿ ಸಾಲ ಮಾಡೋದಕ್ಕೆ ಸಾಧ್ಯ ಅಂತ ಯೋಚಿಸ್ತಿದ್ದಾಗ ನನಗೆ ಆ ಒಂದು ಸನ್ನಿವೇಶ ನೆನಪಾಯಿತು. ನನ್ನ ಒಂದು ಫ್ರೀಕ್ವೆನ್ಸಿ ಆ ಸಾಲಕ್ಕೆ ಟ್ಯೂನ್ ಆಗೋಯ್ತು. ಹಾಗಾಗಿ ನನಗೇ ಗೊತ್ತಿಲ್ಲದೆ ನಮ್ಮ ಒಂದು ಹಿಡಿತವನ್ನು ಮೀರಿ ಆ ಸಾಲ ನನ್ನ ಜೀವನದಲ್ಲಿ ಬಂದು ಸೇರಿತು. ಈ ಪುಸ್ತಕದಲ್ಲಿ ಒಂದು ಅದ್ಭುತವಾದ ಒಂದು ತಂತ್ರವನ್ನ ಹೇಳ್ಕೊಡ್ತಾರೆ. ಇದನ್ನ ಕ್ಲೀನಿಂಗ್ ಅಪ್ ದ ಫ್ರೀಕ್ವೆನ್ಸಿ ಅಂತ ಅಂತಾರೆ. ಈ ತಂತ್ರದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ನನಗೇ ಗೊತ್ತಿಲ್ಲದೆ ಹೇಗೆ ಸಾಲವನ್ನು ನಾನು ಆಕರ್ಷಿಸಿದೆನೋ ಅದೇ ರೀತಿ ನನಗೇ ಗೊತ್ತಿಲ್ಲದೆ ನಾನು ಸಮೃದ್ಧಿಯನ್ನು ಆಕರ್ಷಿಸುತ್ತೇನೆ. ಆ ಸಾಲವನ್ನು ತೀರಿಸಲು ದಾರಿಗಳನ್ನು ಆಕರ್ಷಿಸುತ್ತೇನೆ. ವಿಶಾಲ ಹೃದಯದ ಕನ್ನಡಿಗರಿಗೆ ನಿಮ್ಮ ಗೆಳೆಯ ಆರೆಂಜ್ ಕನ್ನಡಕ ವಿಹಾನ್ ಮಾಡುವ ನಮಸ್ಕಾರಗಳು. ಗೆಳೆಯರೇ, ಇದೇ ಮೊದಲ ಬಾರಿ ನಮ್ಮ ವಿಡಿಯೋನ ನೋಡ್ತಿದ್ರೆ ಈ ಚಾನೆಲ್ನಲ್ಲಿರುವ ಎಲ್ಲ ಹಿಂದಿನ ವಿಡಿಯೋಗಳನ್ನು ನೋಡಿ, ಈ ಸಂಚಿಕೆಯಲ್ಲಿರುವ ಎಲ್ಲ ಹಿಂದಿನ ವಿಡಿಯೋಗಳನ್ನು ನೋಡಿ. ಆಗ ಈ ವಿಡಿಯೋ ಇನ್ನೂ ಸ್ಪಷ್ಟವಾಗಿ ನಿಮಗೆ ಅರ್ಥ ಆಗುತ್ತೆ. ರಹಸ್ಯ ಪುಸ್ತಕದಲ್ಲಿ ಹೇಳಿರುವ ಆಕರ್ಷಣೆಯ ನಿಯಮದ ಬಗ್ಗೆ ಮಾತನಾಡ್ತಾ ಇದ್ವಿ. ಇವತ್ತು ಅದನ್ನೇ ಮುಂದುವರಿಸೋಣ. ಈ ಆಕರ್ಷಣೆಯ ನಿಯಮವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಾಗ ಇನ್ನೊಂದು ಮುಖ್ಯವಾದ ವಿಷಯ, ನಮ್ಮೆಲ್ಲರಿಗೂ ಬಹಳ ಬಹಳ ಬೇಕಾದ ಒಂದು ವಿಷಯ, ಹಣ. ಅದರ ಬಗ್ಗೆ ಹೇಗೆ ಈ ಆಕರ್ಷಣೆಯ ನಿಯಮವನ್ನು ಬಳಸಿಕೊಳ್ಳೋದು ಮತ್ತು ನಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಹೇಗೆ ಉತ್ತಮಗೊಳಿಸುವುದು, ಇದರ ಬಗ್ಗೆ ಇವತ್ತು ಮಾತಾಡೋಣ ಗೆಳೆಯರೇ. ಇಲ್ಲಿ ಈ ಪುಸ್ತಕದಲ್ಲಿ ಹೇಳಿರುವ ಒಂದು ವಿಷಯ, ನನ್ನದೇ ಒಂದು ಉದಾಹರಣೆ ತೆಗೆದುಕೊಂಡು ನಾನು ಹೇಳ್ತೀನಿ. ಈ ಸಾಲದ ಬಗ್ಗೆ ನನಗೆ ಅಷ್ಟಾಗಿ ಆಸಕ್ತಿ ಇರಲಿಲ್ಲ, ಇಷ್ಟ ಇರಲಿಲ್ಲ. ಯಾಕಂದರೆ ನಮ್ಮ ಒಂದು ಕುಟುಂಬದಲ್ಲಿ ಸ್ವಲ್ಪ ಹಿರಿಯರು ಸಾಲ ಮಾಡಿ ಅದರಿಂದ ಬಹಳಷ್ಟು ಸಮಸ್ಯೆಗಳನ್ನು ನಾವು ಎದುರಿಸಿದ್ವಿ. ಹಾಗಾಗಿ ಇತ್ತೀಚೆಗೆ ನಮ್ಮ ಮನೆಯಲ್ಲೇ ಒಬ್ಬರು ಏನೋ ಒಂದು ಸಾಲ ಮಾಡಿದಾಗ ಅದರ ಬಗ್ಗೆ ನಾನು ಬಹಳ ಎಮೋಷ್ನಲ್ ಆಗಿ, ಬಹಳ ಬಲವಾಗಿ ಅದರ ಬಗ್ಗೆ ಯೋಚಿಸ್ತಾ ಇದ್ದೆ. ಆ ಯೋಚನೆಯಲ್ಲಿ ಏನಾಗೋಯ್ತು ಅಂದರೆ, ನಾವೇ ಯಾವುದೋ ಒಂದು ಹೊಸ ಪ್ರಯತ್ನ ಪಡ್ತಿದ್ವಿ. ಆ ಸಮಯದಲ್ಲಿ ನಾವೇ ಯಾವುದೋ ಒಂದು ಹೊಸ ರೀತಿಯ ವರ್ಕ್ಶಾಪ್ ಮಾಡಲು ಪ್ರಯತ್ನ ಪಡ್ತಿದ್ವಿ. ಹೇಗೆ ಸಂದರ್ಭಗಳು ಒದಗಿ ಬಂತು ಅಂದರೆ, ನನಗೇ ಗೊತ್ತಿಲ್ಲದೆ ಒಂದು 2 ತಿಂಗಳ ಕಾಲಾವಧಿಯಲ್ಲಿ ಸುಮಾರು 1.5 ಲಕ್ಷ ಸಾಲ ಮಾಡಿಬಿಟ್ಟೆ. ಅಂದರೆ ನಾನು ಯಾವತ್ತೂ ಸಾಲ ಮಾಡೋದನ್ನೇ ಇಷ್ಟಪಡಲ್ಲ. ಬೇರೆಯವ್ರು ಸಾಲ ಮಾಡಿದ್ರು ಅದಕ್ಕೆ ಏನೋ ಒಂದು ಹೇಳ್ತಾ ಇದ್ದೆ, ಏನೋ ಒಂದು ಬೈತಾ ಇದ್ದೆ, ಬಲವಾಗಿ ನಾನು ಖಂಡಿಸ್ತಾ ಇದ್ದವನು ನಾನೇ. ನನಗೆ ಗೊತ್ತಿಲ್ಲದೆ ಏನೋ ಒಂದು ಉತ್ಸಾಹದಲ್ಲಿ, ಏನೋ ಒಂದು ಕುರುಡು ನಂಬಿಕೆ ಅಂತಾರಲ್ಲ, ಆ ರೀತಿ ಒಂದು ನಂಬಿಕೆಯಲ್ಲಿ ಸಾಲ ಮಾಡಿಬಿಟ್ಟೆ. ಆಮೇಲೆ ಸ್ವಲ್ಪ ದಿನಗಳಲ್ಲಿ ಕೂತು ಯೋಚಿಸ್ಬೇಕಾದ್ರೆ ನನಗೆ ಅನ್ನಿಸ್ತು, ಅಂದರೆ ಈ ರಹಸ್ಯದ ಬಗ್ಗೆ, ಈ ಆಕರ್ಷಣೆಯ ನಿಯಮದ ಬಗ್ಗೆ ಬಹಳ ವರ್ಷಗಳಿಂದ ನಾನು ಪ್ರಯೋಗ ಮಾಡ್ತಾ ಬಂದಿರೋದ್ರಿಂದ ಮತ್ತೆ ಏನೇ ಒಂದು ವಿಷಯ ನಡೆದ್ರು ಎಲ್ಲೋ ಯಾವುದೋ ಒಂದು ಹಂತದಲ್ಲಿ ಅದರ ಬಗ್ಗೆ ಕೂತು ಯೋಚಿಸೋದು ನನಗೆ ಅಭ್ಯಾಸ ಆಗ್ಬಿಟ್ಟಿದೆ. ಹಾಗಾಗಿ ಹೇಗೆ ನಾನು ಈ ರೀತಿ ಸಾಲ ಮಾಡೋದಕ್ಕೆ ಸಾಧ್ಯ ಅಂತ ಯೋಚಿಸ್ತಿದ್ದಾಗ ನನಗೆ ಆ ಒಂದು ಸನ್ನಿವೇಶ ನೆನಪಾಯಿತು. ಒಂದು ವ್ಯಕ್ತಿ ಸಾಲ ಮಾಡಿದ್ದರ ಬಗ್ಗೆ ಬಹಳ ಖಂಡನೆಯಿಂದ ಮಾತನಾಡಿ, ಅದನ್ನು ಖಂಡಿಸುವಂತೆ ಮಾತನಾಡಿ, ಬಹಳ ಎಮೋಷನಲ್ ಆಗಿ ಅವ್ರ ಜೊತೆ ನಾನು ಮಾತನಾಡಿದ ಕಾರಣ ನನ್ನ ಒಂದು ವೈಬ್ರೇಷನ್ ಅಂತಾರಲ್ಲ, ನನ್ನ ಒಂದು ಫ್ರೀಕ್ವೆನ್ಸಿ ಆ ಸಾಲಕ್ಕೆ ಟ್ಯೂನ್ ಆಗೋಯ್ತು. ಹಾಗಾಗಿ ನನಗೇ ಗೊತ್ತಿಲ್ಲದೆ ನಮ್ಮ ಒಂದು ಹಿಡಿತವನ್ನು ಮೀರಿ ಆ ಸಾಲ ನನ್ನ ಜೀವನದಲ್ಲಿ ಬಂದು ಸೇರಿತು. ಒಮ್ಮೆ ಸಾಲ ಆದ್ಮೇಲೆ ಏನಾಗುತ್ತೆ, ಸಾಲ ಆಗ್ಬಿಟ್ಟಿದೆಯಲ್ಲ, ಹಾಗಾಗಿ ಟೆನ್ಷನ್ ಶುರುವಾಗುತ್ತೆ. ಹೇಗೆ ಇದನ್ನ ನಾನು ಹಿಂತಿರುಗಿಸ್ತೀನಿ ಅನ್ನೋ ಭಯ ಶುರುವಾಗುತ್ತೆ. ಇದೆಲ್ಲ ಶುರುವಾಯಿತು. ಆ ಸಮಯದಲ್ಲೇ ನಾನು ಕೂತು ಈ ಒಂದು ಆಲೋಚನೆಯನ್ನ ಮಾಡಿದ್ದು. ಒಮ್ಮೆ ಆಲೋಚಿಸಿ ಯಾಕೆ ಸಾಲವನ್ನು ನಾನು ನನ್ನ ಜೀವನದಲ್ಲಿ ಆಕರ್ಷಿಸಿದೆ ಎನ್ನುವುದರ ಬಗ್ಗೆ ಸರಿಯಾದ ಸ್ಪಷ್ಟನೆ ಪಡೆದುಕೊಂಡ ಮೇಲೆ ನನಗೆ ಆ ಸಾಲದ ಮೇಲಿದ್ದ ಭಯ ಅಲ್ಲಿಯೇ ನಿವಾರಣೆ ಆಯಿತು. ಆದರೆ ಖಂಡಿತ ಸಾಲ ಅಂತೂ ಇನ್ನೂ ಇತ್ತು, ಆದರೆ ಆ ಸಾಲದಲ್ಲಿ ನನಗಿದ್ದ ಭಯ ಅಲ್ಲಿಗೆ ಸರಿ ಹೋಯಿತು. ಅದಾದ ನಂತರ ನಾನು ಎಚ್ಚೆತ್ತುಕೊಂಡು ಆ ಸಾಲದ ಬಗ್ಗೆ ಹೆಚ್ಚಾಗಿ ಯೋಚಿಸುವುದನ್ನು ನಿಲ್ಲಿಸಿದೆ. ಮತ್ತು ನನಗೆ ಯಾವ ರೀತಿಯ ಒಂದು ಆರ್ಥಿಕ ಪರಿಸ್ಥಿತಿ ಬೇಕು ಅಂತ ಮನಸ್ಸಿನಲ್ಲಿತ್ತೋ ಅದರ ಬಗ್ಗೆ ಹೆಚ್ಚಾಗಿ ಯೋಚಿಸಲು ಶುರು ಮಾಡಿದೆ. ಯಾಕಂದರೆ ಅಲ್ಲಿ ತನಕ ಪ್ರತಿದಿನ ನಾನು ಒಂದು ನೋಟ್ ಪ್ಯಾಡ್ನಲ್ಲಿ ನನಗೆ ಎಷ್ಟು ಸಾಲ ಇದೆ, ಇದನ್ನು ತೀರಿಸೋದಕ್ಕೆ ಏನೇನೆಲ್ಲ ಮಾಡ್ಬೋದು, ಇದರ ಬಗ್ಗೆ ಹೆಚ್ಚಾಗಿ ಯೋಚಿಸ್ತಿದ್ದೆ. ಆದರೆ ಅದನ್ನು ತೀರಿಸೋದ್ರ ಬಗ್ಗೆ ಉತ್ಸಾಹದಿಂದ ಯೋಚಿಸೋ ಒಂದು ನೆಪದಲ್ಲಿ ಸಾಲ ಇದೆ ಅನ್ನೋದ್ರ ಬಗ್ಗೆನೇ ಹೆಚ್ಚಾಗಿ ಯೋಚಿಸ್ತಿದ್ದೆ. ಹೆಚ್ಚಾಗಿ ಭಯ ಇತ್ತು ಮನಸ್ಸಿನಲ್ಲಿ. ಹಾಗಾಗಿ ಇನ್ನಷ್ಟು ಆ ಸಾಲ ತೀರಿಸೋದಕ್ಕೂ ಆಗ್ತಿಲ್ಲ, ಇನ್ನಷ್ಟು ಸಾಲ ಆಗ್ತಾ ಹೋಯಿತು. ಯಾವಾಗ ಈ ಒಂದು ರಹಸ್ಯ, ಈ ಒಂದು ಆಕರ್ಷಣೆಯ ನಿಯಮದ ಬಗ್ಗೆ ಸ್ಪಷ್ಟವಾಗಿ ನಾನು ಯೋಚಿಸೋದಕ್ಕೆ ಶುರು ಮಾಡಿದೆ, ಆಗ ನನಗೆ ಮೊದಲು ಅನಿಸಿದ್ದು ಈ ಸಾಲದ ಬಗ್ಗೆ ನಾನು ಯೋಚಿಸೋದು ಬಿಡಬೇಕು. ಹೇಗೆ ನಾನು ಹಣನ ಸಂಪಾದಿಸೋದು, ಹೇಗೆ ನಾನು ನನ್ನ ಆರ್ಥಿಕ ಪರಿಸ್ಥಿತಿನ ಬೆಳೆಸ್ಕೊಳ್ಳೋದು, ಇದರ ಬಗ್ಗೆ ಹೆಚ್ಚಾಗಿ ಆಲೋಚಿಸಬೇಕು ಅಂತ ಮನಸ್ಸಿನಲ್ಲಿ ಸ್ಪಷ್ಟತೆ ಬಂತು. ಯಾವಾಗ ಅದನ್ನ ಮಾಡೋದಕ್ಕೆ ಶುರು ಮಾಡಿದೆ, ಮೆತ್ತಗೆ ಸಾಲ ಕಡಿಮೆ ಆಗ್ತಾ ಬಂತು.
ಇದೇ ವಿಷಯವನ್ನೇ ಈ ಪುಸ್ತಕದಲ್ಲೂ ಹೇಳ್ತಾರೆ. ಸಾಲ ಮಾಡ್ಬಿಟ್ಟಿದೀವಿ, ಸಾಲ ಮಾಡ್ಬಿಟ್ಮೇಲೆ ಅದ್ರ ಬಗ್ಗೆ ಭಯ ಇರುತ್ತೆ, ಅದ್ರ ಬಗ್ಗೆ ಒಂದು ಆತಂಕ ಇರುತ್ತೆ ನಿಜ. ಆದ್ರೆ ಅದ್ರ ಬಗ್ಗೆನೇ ಯೋಚಿಸ್ತಾ ಇದ್ರೆ ಇನ್ನಷ್ಟು ಸಾಲ ಆಕರ್ಷಿಸ್ತಾನೆ ಇರ್ತೀವಿ. ಹಾಗಾಗಿ ಜೀವನ ಪರ್ಯಂತ ಸಾಲಗಾರರಾಗೆ ಉಳ್ಕೊಂಡ್ಬಿಡ್ತೀವಿ. ಅದರ ಬದಲು ನಿಮಗೆ ಏನು ಬೇಕು, ಆರ್ಥಿಕವಾಗಿ ನಿಮಗೆ ಜೀವನದಲ್ಲಿ ಏನು ಬೇಕು, ಎಷ್ಟು ಹಣ ಬೇಕು, ಎಷ್ಟು ಹಣ ಇದ್ದರೆ ನೀವು ಸಂತೋಷವಾಗಿ ಸಾಲವನ್ನೆಲ್ಲ ತೀರಿಸಿ ನಿಮಗೆ ಇಷ್ಟವಾಗುವ ವಿಷಯಗಳನ್ನು ನೀವು ಮಾಡಬಹುದು. ಈ ರೀತಿ ನಿಮಗೆ ಏನು ಬೇಕು ಅನ್ನುವುದರ ಬಗ್ಗೆ ಹೆಚ್ಚಾಗಿ ಯೋಚಿಸಲು ಶುರು ಮಾಡಿದಾಗ ನಿಮಗೇ ಗೊತ್ತಿಲ್ಲದೆ, ಈಗ ನನ್ನ ವಿಷಯದಲ್ಲಿ ನನಗೇ ಗೊತ್ತಿಲ್ಲದೆ ಹೇಗೆ ಸಾಲವನ್ನು ನಾನು ಆಕರ್ಷಿಸಿದೆನೋ ಅದೇ ರೀತಿ ನನಗೇ ಗೊತ್ತಿಲ್ಲದೆ ನಾನು ಸಮೃದ್ಧಿಯನ್ನು ಆಕರ್ಷಿಸುತ್ತೇನೆ. ಆ ಸಾಲವನ್ನು ತೀರಿಸಲು ದಾರಿಗಳನ್ನು ಆಕರ್ಷಿಸುತ್ತೇನೆ. ಗೆಳೆಯರೆ, ನಾವು ಬಹಳಷ್ಟು ಬಾರಿ ನಮ್ಮ ಜೀವನದಲ್ಲಿ ನಾವೇ ಎಲ್ಲ ಮಾಡ್ತಿದೀವಿ ಅಂತ ಅಂದ್ಕೊಳ್ತೀವಿ. ಆದರೆ ಈ ಆಕರ್ಷಣೆ ನಿಯಮದಲ್ಲಿ ನಾನು ಮತ್ತೆ ಹೇಳ್ತಾ ಇದ್ದೀನಿ, ನಿಮಗೆ ಮುಖ್ಯವಾಗಿ ಅರ್ಥವಾಗುವ ವಿಷಯ, ನಮಗೂ ಮೇಲೆ ಒಂದು ಶಕ್ತಿ, ಪ್ರಕೃತಿಯ ಒಂದು ಶಕ್ತಿ, ಬ್ರಹ್ಮಾಂಡದ ಒಂದು ಶಕ್ತಿ, ನೀವು ಅದನ್ನು ದೇವರು ಅನ್ನಿ ಅಥವಾ ಒಂದು ಶಕ್ತಿ ಅಂತ ಹೇಳಿ, ಅಥವಾ ನಾನು ಬಿಗ್ ಬಾಸ್ ಅಂತೀನಿ. ಸೊ ಅದರ ಮೇಲೆ ಒಂದು ನಂಬಿಕೆ ಇಟ್ಟು ನನಗೆ ಅದ್ಭುತವಾದ ಆಲೋಚನೆಗಳು ಬಂದಾಗ ಅದನ್ನು ಸಂತೋಷವಾಗಿ ನನ್ನ ಕೈಯಲ್ಲಿ ಮಾಡೋದಕ್ಕಾದಾಗ ಬಹಳಷ್ಟು ಬಾರಿ ನನಗೆ ದಾರಿಗಳು ಹುಟ್ಕೊಂಡಿದೆ. ಆ ದಾರಿಗಳಲ್ಲಿ ನಾನು ಹೋದಾಗ ಸಾಲವು ತನ್ನಷ್ಟಕ್ಕೆ ತಾನೇ ತೀರುತ್ತಾ ಬಂತು. ಈ ಪುಸ್ತಕದಲ್ಲಿ ಇದಕ್ಕೆ ಒಂದು ಅದ್ಭುತವಾದ ತಂತ್ರ ಹೇಳ್ತಾರೆ. ನಿಮಗೆ ಸಾಲದ ಒಂದು ನೋಟಿಸ್ ಬರೋದಾಗ್ಲಿ ಅಥವಾ ಬಿಲ್ಗಳು ಬರೋದಾಗ್ಲಿ, ಅದು ಬರ್ತಿರ್ಬೇಕಾದ್ರೆ ಅದನ್ನೇ ನೀವು ಬಿಲ್ ಅಂತ ನೋಡೋದಕ್ಕಿಂತ ಅದನ್ನ ಚೆಕ್ ಅಂತ ಅಂದ್ಕೊಳ್ಳಿ ಅಂತಾರೆ. ಚೆಕ್ಗಳು ಬರ್ತಿದೆ, ನಿಮಗೆ ಬ್ಯಾಂಕಿಂದ ಚೆಕ್ಗಳು ಬರ್ತಾ ಇದೆ, ನಿಮಗೆ ಬೇರೆ ಸಾಲಗಾರರು ನಿಮ್ಗೆ ಯಾರು ಸಾಲ ಕೊಟ್ಟಿದ್ದಾರೆ ಅವರೆಲ್ಲ ನಿಮ್ಗೆ ಸಾಲ ತೀರಿಸಿ ಅನ್ನೋ ಲೆಟರ್ ಏನ್ ಕಳಿಸ್ತಾರೆ ಅಲ್ವಾ, ಅಥವಾ ಬಿಲ್ಗಳೇನ್ ಕಳಿಸ್ತಾರೆ, ಅದನ್ನೆಲ್ಲ ಚೆಕ್ಗಳಾಗಿ ನೋಡೋದಕ್ಕೆ ಶುರು ಮಾಡಿ. ಅಂದ್ರೆ ಇದೆಲ್ಲ ಬಹಳ ಸೃಜನಾಶೀಲವಾದ ಒಂದು ಮಾರ್ಗವಷ್ಟೇ. ಮೂಲ ತತ್ವ ಏನು ಅಂದ್ರೆ, ನಾವು ಸಾಲದ ಬಗ್ಗೆ ಹೆದರ್ಕೊಳ್ಳೋ ಬದಲು ನಮ್ಗೇನು ಬೇಕೋ ಅದರ ಬಗ್ಗೆ ಸಂತೋಷವಾಗಿ ಕೆಲಸ ಮಾಡೋದು ಸಾಲವನ್ನು ಆದಷ್ಟು ಬೇಗ ತೀರಿಸೋದಕ್ಕೆ ಉತ್ತಮವಾದ ದಾರಿ ಅಂತ ಹೇಳ್ತಾರೆ. ಇದನ್ನೇ ನಾನು ಸಹ ಮಾಡಿದೆ, ಆದರೆ ಶುರುವಿನಲ್ಲಿ ಅಷ್ಟು ಉತ್ತಮವಾಗಿ ಮಾಡ್ತಾ ಇರಲಿಲ್ಲ, ಹಾಗಾಗಿ ಫಲಿತಾಂಶವು ಅಷ್ಟು ಉತ್ತಮವಾಗಿ ಇರ್ತಾ ಇರಲಿಲ್ಲ. ಆದರೆ ಇದನ್ನು ಮತ್ತೆ ಈ ಆಕರ್ಷಣೆಯ ನಿಯಮವನ್ನು ಓದಿ ಅದರ ಬಗ್ಗೆ ಅರ್ಥ ಮಾಡಿಕೊಂಡು ಇದಕ್ಕೆ ಯೂಟ್ಯೂಬಲ್ಲಿ ಬಹಳಷ್ಟು ವಿಡಿಯೋಗಳನ್ನು ನೋಡಿ ಮತ್ತೆ ನಾನು ಅದರ ಜೊತೆ ಸಂಶೋಧನೆ ಮಾಡ್ತಾ ಆ ಒಂದು ಪುಸ್ತಕದಲ್ಲಾಗಲಿ ಅಥವಾ ವಿಡಿಯೋಗಳಲ್ಲಿ ಹೇಳಿಕೊಟ್ಟಿರುವ ತಂತ್ರಗಳನ್ನು ಬಳಸ್ತಾ ನನಗೆ ಏನು ಬೇಕು ಅನ್ನುವುದರ ಬಗ್ಗೆ ಹೆಚ್ಚಾಗಿ ಯೋಚಿಸಲು ಶುರು ಮಾಡಿದಾಗ ತನ್ನಷ್ಟಕ್ಕೆ ತಾನೇ ಸಾಲವೆಲ್ಲ ತೀರಲು ಶುರುವಾಯಿತು. ಈ ಪುಸ್ತಕದಲ್ಲಿ ಹೇಳುವ ಮತ್ತೊಂದು ವಿಷಯ ಅಂದರೆ, ನಮ್ಮ ವಾಸ್ತವದ ಜೀವನ ಏನಿದೆ ಇದು ನಮ್ಮ ಹಿಂದಿನ ಆಲೋಚನೆಗಳ ಒಂದು ಫಲಿತಾಂಶವಷ್ಟೇ. ಹಾಗಾಗಿ ಈ ಕ್ಷಣದಲ್ಲಿ ನನ್ನ ಜೀವನದಲ್ಲಿ ಏನಾಗ್ತಿದೆ, ನಾನು ಯಾವ ರೀತಿಯ ಸಂದರ್ಭಗಳನ್ನು ಎದುರಿಸ್ತಿದ್ದೀನಿ, ಯಾವ ರೀತಿಯ ವ್ಯಕ್ತಿಗಳನ್ನು ಭೇಟಿ ಮಾಡ್ತಿದ್ದೀನಿ, ಇದಕ್ಕೆಲ್ಲ ನಾನು ಹೇಗೆ ಪ್ರತಿಕ್ರಿಯೆ ನೀಡ್ತೀನಿ, ಹೇಗೆ ಸ್ಪಂದಿಸ್ತೀನಿ ಅನ್ನೋದರ ಮೇಲೆ, ಈಗ ನಾನು ಏನು ಯೋಚಿಸ್ತೀನಿ ಅನ್ನೋದರ ಮೇಲೆ ಮುಂದೆ ನನ್ನ ಜೀವನ ಹೇಗಿರುತ್ತೆ ಅನ್ನೋದು ಆಧರಿಸಿದೆ ಅಂತ ಹೇಳ್ತಾರೆ. ಇವತ್ತು ನನ್ನ ಜೀವನ ಏನಿದೆ ಅದು ಹಿಂದಿನ ಆಲೋಚನೆಗಳ ಒಂದು ಫಲಿತಾಂಶ. ಮುಂದೆ ನನ್ನ ಜೀವನ ಹೇಗಿರುತ್ತೆ ಅದು ಈಗ ನಾನು ಏನು ಯೋಚಿಸ್ತಿದ್ದೀನಿ, ಈಗ ನನಗೆ ಎದುರಾಗುವ ಸಂದರ್ಭಗಳಿಗೆ ನಾನು ಹೇಗೆ ಪ್ರತಿಕ್ರಿಯಿಸ್ತೀನಿ, ಹೇಗೆ ಸ್ಪಂದಿಸ್ತೀನಿ ಅನ್ನೋದರ ಮೇಲೆ ಮುಂದಿನ ನನ್ನ ಜೀವನ ನಿಂತಿದೆ ಅಂತ ಹೇಳ್ತಾರೆ ಗೆಳೆಯರೆ. ಇದನ್ನೇ ನಮ್ಮ ಗೌತಮ ಬುದ್ಧ ಕೂಡ ಹೇಳಿದ್ದಾರೆ, ಆಲ್ ದಟ್ ವಿ ಆರ್ ಇಸ್ ಅ ರಿಸಲ್ಟ್ ಆಫ್ ವಾಟ್ ವಿ ಹ್ಯಾವ್ ಥಾಟ್. ನಮ್ಮ ಆಲೋಚನೆಗಳಲ್ಲಿ ನಾವು ಏನನ್ನ ಯೋಚಿಸ್ತಿದೀವೋ ಅದಕ್ಕೆ ಅನುಗುಣವಾಗಿ ನಮ್ಮ ವಾಸ್ತವದ ಜೀವನ ಸೃಷ್ಟಿಯಾಗಿದೆ ಅಂತ ಗೌತಮ ಬುದ್ಧರೇ ಹೇಳಿದ್ದಾರೆ. ಹಾಗಾಗಿ ಯಾರ್ಯಾರು ಮುಂದಿನ ನನ್ನ ಜೀವನ ಅದ್ಭುತವಾಗಿರಬೇಕು ಅಂತ ಯೋಚಿಸ್ತಿದ್ದೀರಾ, ಈಗ ನಿಮ್ಮ ಆಲೋಚನೆಗಳು, ನಿಮ್ಮ ಭಾವನೆಗಳು, ನಿಮಗೆ ಎದುರಾಗುವ ಸಂದರ್ಭಗಳಿಗೆ ನೀವು ಪ್ರತಿಕ್ರಿಯಿಸುವ ರೀತಿ, ಇದನ್ನ ನೀವು ಸರಿ ಮಾಡಿಕೊಂಡ್ರೆ, ಇದರ ಗುಣಮಟ್ಟವನ್ನ ನೀವು ಉತ್ತಮ ಮಾಡಿಕೊಂಡ್ರೆ ಖಂಡಿತ ನಿಮ್ಮ ಮುಂದಿನ ಜೀವನ ಅದ್ಭುತವಾಗಿ ರೂಪುಗೊಳ್ಳುತ್ತೆ. ಯಾಕಂದ್ರೆ ಬಹಳಷ್ಟು ಜನ ಹೇಳ್ತಿರ್ತಾರೆ, ಇದೇ ನನ್ನ ಜೀವನ, ನನಗೆ ಕಾಯಿಲೆ ಬಂದಿದೆ ಅದು ನಿಜ, ನಾನು ಸಾಲ ಮಾಡ್ಕೊಂಡಿದ್ದೀನಿ ಅದು ನಿಜ, ಮತ್ತೆ ನನಗೆ ಆಕ್ಸಿಡೆಂಟ್ ಆಗಿದೆ ಅದು ನಿಜ ತಾನೆ ಅಂತ. ನಿಜ ಸರಿ, ಆದ್ರೆ ನಾ ಹೇಳ್ದಂಗೆ ಇದೆಲ್ಲ ಹಿಂದೆ ನೀವು ಯೋಚಿಸುತ್ತಿದ್ದ ಒಂದು ಆಲೋಚನೆಗಳಾಗಲಿ ಅಥವಾ ಆ ಹಿಂದಿನ ಭಾವನೆಗಳ ಒಂದು ಫಲಿತಾಂಶವೇ ನಿಮ್ಮ ಇಂದಿನ ಪರಿಸ್ಥಿತಿ. ಹಾಗಾಗಿ ನೀವು ಈಗಲೂ ಅದನ್ನು ಸರಿ ಮಾಡಿಕೊಳ್ಳಲಿಲ್ಲವೆಂದರೆ ಮುಂದೆ ಕೂಡ ಇದೇ ಪರಿಸ್ಥಿತಿ ನಿಮ್ಮ ಜೀವನದಲ್ಲಿ ಮತ್ತೆ ಬರಲು ಶುರುವಾಗುವುದು. ಆದರೆ ನೀವು ಎಚ್ಚೆತ್ತುಕೊಂಡು ಈ ಆಕರ್ಷಣೆಯ ನಿಯಮವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಈಗ ನಿಮ್ಮ ಆಲೋಚನೆಗಳ ಗುಣಮಟ್ಟವನ್ನು ಬೆಳೆಸಿಕೊಳ್ಳಲು ಪ್ರಯತ್ನ ಪಟ್ಟರೆ, ನೀವು ಯೋಚಿಸುವ ರೀತಿ, ನೀವು ಪ್ರತಿಕ್ರಿಯಿಸುವ ರೀತಿ, ನೀವು ಸ್ಪಂದಿಸುವ ರೀತಿ, ಯಾವುದೇ ಒಂದು ಸಂದರ್ಭವಾಗಲಿ, ಏನೇ ವ್ಯಕ್ತಿಯಾಗಲಿ, ಏನೇ ಕಷ್ಟವಿರಲಿ, ಆದರೆ ನಾವು ಅದಕ್ಕೆ ಹೇಗೆ ಸ್ಪಂದಿಸುವೆವು ಎನ್ನುವುದು ನಮ್ಮ ಕೈಯಲ್ಲೇ ಇರೋದು ಗೆಳೆಯರೆ. ಹಾಗಾಗಿ ಅದನ್ನು ನಾವು ಉತ್ತಮಗೊಳಿಸಿಕೊಂಡರೆ
ಅದನ್ನು ನಾವು ಸಂತೋಷವಾಗಿ ಅದನ್ನು ಸರಿಪಡಿಸಿಕೊಂಡರೆ ಖಂಡಿತ ನಮ್ಮ ಮುಂದಿನ ಜೀವನ ಅದ್ಭುತವಾಗಿ ಇರುವುದು ಅನ್ನೋದೇ ಈ ಪುಸ್ತಕದಲ್ಲಿ ಹೇಳಿರೋ ಒಂದು ಬಹಳ ಮಹತ್ತರವಾದ ವಿಷಯ. ಇದಕ್ಕೆ ಈ ಪುಸ್ತಕದಲ್ಲಿ ಒಂದು ಅದ್ಭುತವಾದ ಒಂದು ತಂತ್ರವನ್ನ ಹೇಳ್ಕೊಡ್ತಾರೆ. ಇದನ್ನ ಕ್ಲೀನಿಂಗ್ ಅಪ್ ದ ಫ್ರೀಕ್ವೆನ್ಸಿ ಅಂತ ಅಂತಾರೆ. ಈ ತಂತ್ರದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಪ್ರತಿದಿನ ನಾವು ಮಲಗೋದಕ್ಕೆ ಹೋಗ್ಬೇಕಾದ್ರೆ ಆ ದಿನ ಏನೇನೋ ವಿಷಯಗಳು ನಮ್ಮ ಜೀವನದಲ್ಲಿ ನಡೆದಿರುತ್ತೆ, ಅದರಲ್ಲಿ ಏನೆಲ್ಲಾ ವಿಷಯಗಳು ನಾವು ಹೇಗ್ ಬೇಕು ಅಂತ ಅಂದ್ಕೊಂಡಿದ್ವೋ ಆ ರೀತಿ ನಡೆದ್ರೆ ಉತ್ತಮ. ಆದರೆ ಯಾವ್ಯಾವ ವಿಷಯಗಳು ನಾವು ಅಂದುಕೊಂಡಂತೆ ನಡೆಯದೆ ಬೇರೆ ರೀತಿಯಲ್ಲಿ ನಡೆಯಿತು, ಅನಾನುಕೂಲವಾದ ಪರಿಸ್ಥಿತಿಗಳು ಎದುರಾಯಿತು, ಆ ರೀತಿ ವಿಷಯಗಳನ್ನು ನೀವು ಮಲಗಬೇಕಾದ್ರೆ ಒಮ್ಮೆ ನಿಮ್ಮ ಮನಸ್ಸಿನ ಪರದೆಯಲ್ಲಿ ನೀವು ಆ ವಿಷಯಗಳು ಹೇಗೆ ನಡಿಬೇಕು ಅಂತ ಅಂದ್ಕೊಂಡಿದ್ರೋ ಅದನ್ನ ನಿಮ್ಮ ಮನಸ್ಸಿನಲ್ಲಿ ಒಮ್ಮೆ ವಿಜುವಲೈಸ್ ಮಾಡ್ಕೊಳ್ಳಿ. ಒಮ್ಮೆ ಅದನ್ನ ನಿಮ್ಮ ಮನಸ್ಸಿನಲ್ಲಿ ಅದು ಆ ರೀತಿ ನಡೆದಂತೆ ನೆನೆಸಿ ನೋಡ್ಕೊಳ್ಳಿ ಅಂತ ಹೇಳ್ತಾರೆ. ಹಾಗೆ ನೋಡಿಕೊಂಡು ಆ ರೀತಿ ಒಂದು ಕಲ್ಪನೆ ಮಾಡಿಕೊಂಡು ಆ ರೀತಿ ಒಂದು ವಿಜುವಲೈಸೇಷನ್ ಅನ್ನ ನಿಮ್ಮ ಮನಸ್ಸಿನಲ್ಲಿ ನೀವು ಮಾಡಿಕೊಂಡು ಆ ಒಂದು ನೆನಪುಗಳ ಜೊತೆ ನೀವು ನಿದ್ದೆ ಮಾಡಿದಾಗ ನಿಮ್ಮ ಫ್ರೀಕ್ವೆನ್ಸಿನಲ್ಲಿ ಆ ನಕಾರಾತ್ಮಕ ಆಲೋಚನೆಗಳ ಒಂದು ಫ್ರೀಕ್ವೆನ್ಸಿ ಏನಿರುತ್ತೆ ಅದು ಇರೋದಿಲ್ಲ, ಅದು ಸ್ವಚ್ಛಗೊಳ್ಳುತ್ತೆ. ಅದನ್ನೇ ಅವರು ಕ್ಲೀನಿಂಗ್ ಅಪ್ ದ ಫ್ರೀಕ್ವೆನ್ಸಿ ಅಂತಾರೆ. ಪ್ರತಿದಿನ ರಾತ್ರಿ ನಾವು ಮಲಗಬೇಕಾದ್ರೆ ನಮ್ಮ ದಿನದಲ್ಲಿ ಏನೆಲ್ಲ ನಕಾರಾತ್ಮಕ ಸಂದರ್ಭಗಳನ್ನು ನಾವು ಎದುರಿಸಿದ್ವಿ, ಏನೆಲ್ಲ ನಕಾರಾತ್ಮಕ ಆಲೋಚನೆಗಳು ನಮ್ಮೊಳಗೆ ಉತ್ಪತ್ತಿ ಆಯಿತು, ಅದನ್ನೆಲ್ಲ ನಾವು ಸ್ವಚ್ಛಗೊಳಿಸಬೇಕು. ಪ್ರತಿದಿನ ಮನೆ ಗಲೀಜಾಗ್ತಿರುತ್ತೆ, ಆದರೆ ಮತ್ತೆ ಮತ್ತೆ ನಾವು ಅದನ್ನು ಸ್ವಚ್ಛಗೊಳಿಸ್ತಿರ್ತೀವೋ ಹಾಗೆ ನಮ್ಮ ಮನಸ್ಸಿನಲ್ಲಿ ನಮ್ಮ ಆಲೋಚನೆಗಳಲ್ಲೂ ಪ್ರತಿದಿನ ನಾವು ಎದುರಿಸುವ ಹಲವಾರು ವಿಷಯಗಳು, ಎದುರಾಗುವ ಹಲವಾರು ಸಂದರ್ಭಗಳು, ಭೇಟಿಯಾಗುವ ಹಲವಾರು ವ್ಯಕ್ತಿಗಳಿಂದ ಹಲವಾರು ನಕಾರಾತ್ಮಕ ಸಂದರ್ಭಗಳು, ನಕಾರಾತ್ಮಕ ಆಲೋಚನೆಗಳು ಉಂಟಾಗೋದು ಸಹಜ. ಅದನ್ನ ಪ್ರತಿದಿನ ನಾವು ಮಲಗಬೇಕಾದ್ರೆ ನಮಗೆ ಹೇಗೆ ಅದು ನಡಿಬೇಕು, ಹೇಗೆ ನಡೆದಿದ್ರೆ ಅದ್ಭುತವಾಗಿರ್ತಿತ್ತು ಅಂತ ಅಂದ್ಕೊಂಡ್ವೋ ಆ ರೀತಿ ಅದು ನಡೆದಂತೆ ಕಲ್ಪನೆ ಮಾಡಿಕೊಂಡು ಅದರಲ್ಲಿ ನಮಗೆ ಸಿಗುವ ಸಂತೋಷದೊಡನೆ ನಾವು ಮಲಗಲು ಶುರು ಮಾಡಿದರೆ ಮುಂದಿನ ದಿನಗಳಾದರೂ ನಮಗೆ ಬೇಕಾದಂತೆ ಅದ್ಭುತವಾದ ರೀತಿಯಲ್ಲಿ ನಡೆಯುತ್ತೆ ಅಂತ ಹೇಳ್ತಾರೆ. ಈ ಒಂದು ಅದ್ಭುತವಾದ ತಂತ್ರವನ್ನು ಕೂಡ ನೀವು ಸಂಶೋಧನೆ ಮಾಡಿ ನೋಡಿ ಕೆಲಸ ಮಾಡಿದರೆ ದಯವಿಟ್ಟು ನಮಗೆ ಕಮೆಂಟ್ನಲ್ಲಿ ತಿಳಿಸಿ ಗೆಳೆಯರೆ. ಇವತ್ತಿಗೆ ಇಷ್ಟು ಸಾಕು ಅಂದ್ಕೋತೀನಿ. ಮುಂದಿನ ವಿಡಿಯೋನಲ್ಲಿ ಈ ಆಕರ್ಷಣೆಯ ನಿಯಮದ ಒಂದು ಅದ್ಭುತವಾದ ತಂತ್ರದ ಬಗ್ಗೆ ನಾನು ಮಾತನಾಡಲಿದ್ದೇನೆ. ಹಾಗಾಗಿ ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಬಹಳಷ್ಟು ಸಕಾರಾತ್ಮಕ ಆಲೋಚನೆಗಳಿಗೆ ಮತ್ತು ಸ್ವಲ್ಪ ಫಿಲ್ಮ್ ಮೇಕಿಂಗ್ ನ ಬಗ್ಗೆ ಕನ್ನಡದಲ್ಲೇ ತಿಳಿಯಲು ಕಲಿಯಲು ನಮ್ಮ ಆರೆಂಜ್ ಕನ್ನಡಕ ಯೂಟ್ಯೂಬ್ ಚಾನಲ್ಗೆ ಹಿಂದೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ಮುಂದಿನ ವಿಡಿಯೋನಲ್ಲಿ ಮತ್ತೆ ಬೇಗ ಸಿಗುವ. ಧನ್ಯವಾದಗಳು.